ನೂತನವಾಗಿ ಭಾರತೀಯ ಸೇನೆಗೆ ಆಯ್ಕೆಯಾದ ಯೋಧರಿಗೆ ಇಂಚಿಗೇರಿ ಸಂಪ್ರದಾಯ ಮಠದ ಪ್ರದೀಪ್ ಮೆಟಗುಡ್ಡು ಮಹಾರಾಜರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಜಮಖಂಡಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಸುಮಾರು 10ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾರತೀಯ ಸೇನೆಗೆ ನೂತನವಾಗಿ ಆಯ್ಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದ ಗಿರಿಮಲ್ಲೇಶ್ವರ ಮಹಾರಾಜರ ಮಠದ ಆವರಣದಲ್ಲಿ ಯೋಧರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುತ್ತಿನಕಂಠಿ ಮಠದ ಶ್ರೀಗಳು, ಇಂಚಿಗೇರಿ ಸಂಪ್ರದಾಯದ ಶಿವು ಶಿರಸಂಗಿ ಮಹಾರಾಜರು, ಗುಂಡು ಪಡಸಾಲಿ ಪ್ರದೀಪ್ ಮೆಟಗುಡ್ಡು ಮಹಾರಾಜರು, ನ್ಯಾಯವಾದಿ ರಘು ಲಗಳಿ ಮತ್ತು ಶಿಕ್ಷಕ ರಾಹುಲ್ ಜಾಧವ್ ಸೇರಿದಂತೆ ಅನೇಕ ಜನ ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ವೇದಿಕೆ ಮೇಲಿನ ಗಣ್ಯರು ಗುರುಲಿಂಗ ಜಂಗಮ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ಗೌರವ ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಶಿವು ಶಿರಸಂಗಿ ಮಹಾರಾಜರು, ಪ್ರದೀಪ್ ಮೆಟಗುಡ್ಡು ಮಹಾರಾಜರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮುತ್ತಿನಕಂಠಿ ಮಠದ ಶ್ರೀಗಳು ಆಶೀರ್ವಚನವನ್ನು ನೀಡಿದರು. ವೇದಿಕೆ ಮೇಲಿನ ಗಣ್ಯರು ನೂತನವಾಗಿ ಭರ್ತಿಯಾದ ಯೋಧರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಯಾಕಂತಂದ್ರೆ ಇವತ್ತು ನಾಳೆ ನಾವೆಲ್ಲ ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಪ್ರದೀಪ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಗುರುಗಳು ಬಂದ ಏನು ವಿಶೇಷ ಅಂತಂತಂದ್ರೆ, ನಾವು ನಮ್ಮನ್ನು ಆ ತಾಯಿಗೆ ಅರ್ಪಣೆ ಮಾಡ್ಕೋತೀವಲ್ಲ, ಅದು ಬಹಳ ವಿಶೇಷ. ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋತೀವಿ. ದೇಶದ ಭಾರತ ಮಾತೆಯ ಸಂರಕ್ಷಣೆಯಲ್ಲಿ ನಮ್ಮ ಜೀವ ಸಹಿತ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂಥೇಳಿ ತಾವೆಲ್ಲ ಹೊಂಟಿರಲ್ಲ, ನಿಮಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಭಾರತವನ್ನು ಮುಕ್ತ ಮಾಡಬೇಕು ಅಂಥೇಳಿ ಅನೇಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಹೋರಾಟವನ್ನು ಮಾಡಿ ಲಕ್ಷಾಂತರ ಜನ ತಮ್ಮ ಜೀವನವನ್ನು ಸಮಾಜಕ್ಕೆ ಭೂತಾಯಿಗೆ ಅರ್ಪಣೆ, ಭಾರತಾಂಬೆಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅಂತಹ ಸಂದರ್ಭದೊಳಗೆ ನಮ್ಮ ಶ್ರೀಮಠದ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಗುರು ಪರಂಪರೆ ಒಳಗೆ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿ ಅಂತ ಇವಾದ್ರು. ಮಾಧವಾನಂದ ಪ್ರಭುಗಳು ಈ ಭಾರತಾಂಬೆಯನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತನಾಗಿ ಮಾಡ್ತೇನೆ ಅಂತೇಳಿ ಸಂಕಲ್ಪವನ್ನು ತೊಟ್ಟು ಈ ದೇಶದೊಳಗೆ, ಈ ಜಗತ್ತಿನೊಳಗೆ ಸ್ವಾತಂತ್ರ್ಯಕ್ಕಾಗಿ 20,000ಕ್ಕೂ ಅಧಿಕ ಭಕ್ತರನ್ನು ಕರೆದುಕೊಂಡು ಹೋರಾಟ ಮಾಡಿರ್ತಕ್ಕಂಥ ಪರಂಪರೆ ಯಾವುದಾದ್ರೂ ಮಠ ಇತ್ತಪ್ಪ ಅಂತಂದ್ರೆ ನಮ್ಮ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಮಠ. ವಿಶೇಷವಾಗಿ ನಮ್ಮ ಭಾರತ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ವೀರ ಯೋಧರು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಎಷ್ಟು ನಾವು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಕಡಿಮೆನೆ. ಯಾಕಂದರೆ ಇವತ್ತು ಒಂದು ಬಾವುಟ, ಇವತ್ತು ಭಾರತ ದೇಶದ ಬಾವುಟ ಅದು ಹಾರಾಡ್ತಾ ಇದೆ ಅಂತಂದರೆ ಅದು ಯಾರಿಂದ ಅಂತಂದರೆ ಯೋಧರ ಉಸಿರಿನಿಂದ ಅನ್ನೋದನ್ನು ನಾವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಉಸಿರಾಡ್ತಾ ಇದ್ದಾರೆ ಅಂಥೇಳಿ ಇವತ್ತು ಅವರು ಉಸಿರಾಡ್ತಕ್ಕಂಥ ಗಾಳಿಯಿಂದ ಮಾತ್ರ ಇವತ್ತು ಬಾವುಟ ಹಾರಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಪ್ರದೀಪ್ ಜಿಯವರು ಕೂಡ ಹೇಳಿದರು, ಏನು ಅಂತಂದರೆ ನಮ್ಮ ದೇಶದಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ವೃತ್ತಿಗಳಲ್ಲಿ ಸೈನಿಕ ವೃತ್ತಿನೂ ಕೂಡ ಒಂದು, ಅದರ ಜೊತೆಗೆ ನಮ್ಮ ರೈತರು ಕೂಡ, ಮತ್ತು ಅದರ ಜೊತೆ ವಿಶೇಷವಾಗಿ ನಾವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಶಿಕ್ಷಕರು. ಇವರು ಈ ಮೂರು ಇರದೇ ಹೋಯಿತು ಅಂತಂದ್ರೆ ನಾವು ಬದುಕಲಿಕ್ಕೇ ಸಾಧ್ಯ ಇಲ್ಲ. ಹಾಗಾಗಿ ತಾವೆಲ್ಲ ಇವತ್ತು ಸೈನ್ಯಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಲ್ಲಿ ಪ್ರಾಮಾಣಿಕತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕು.